ನಮಸ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ಪಕ್ಕದಲ್ಲಿ ಒಂದು ಓಮಿನಿ ನಿಂತಿದೆ. ಹೊಸ್ದಾಗಿ ಗಾಡಿ ಕಲ್ತಿರೋದು. ಅರ್ಜೆಂಟಾಗಿ ನಮಗೊಂದು ಗಾಡಿ ಬೇಕಂದಾಗ ನಮಗೆ ಹಿಂಗೆ ಒಬ್ಬರು ಸ್ನೇಹಿತರು ಬಂದು ಒಂದು ಗಾಡಿ ಇದೆ ತೊಗೊಳ್ರಿ ಅಂತಂದು ಹೇಳಿದ್ದು. ನಾವು ಕೂಡ ಗಾಡಿ ನೋಡಿದಾಗ ಕ್ಲೀನಾಗಿ ವಾಶ್ ಮಾಡಿ ಪಾಲಿಷ್ ಮಾಡಿ ಇಟ್ಟಿದ್ರು. ತಗೊಂಡಾದ್ಮೇಲೆ ನಾವು ಒಂದು 2 ತಿಂಗಳಾದ್ಮೇಲೆ ನಮಗೆ ಗೊತ್ತಾಗ್ತೈತೆ ಒಂದೊಂದೇ ಏನು ಮಿಸ್ಟೇಕು, ನಾವೇನು ಮಿಸ್ಟೇಕ್ ಮಾಡಿದ್ದೀವಿ ಅಂತಂದು. ನೋಡಿರಿ, ಇದು ಸ್ಟಿಕ್ಕರ್ ಇದೆಯಲ್ಲ, ಈ ಸ್ಟಿಕ್ಕರ್ ರೇಡಿಯಮ್ ಸ್ಟಿಕ್ಕರ್ನ ಇದೆ ಮಾಡೋ ಸೆಂಟ್ರ್ ಪಟ್ಟಿಗೆಲ್ಲ ಹಚ್ಚಿಬಿಟ್ಟಿದ್ದಾರೆ. ಇದೇನಾಗುತ್ತೆ, ನಾವು ವಾಶ್ ಮಾಡ್ಬೇಕಾರೆ ಉಜ್ಜಿ ಏನಾಗ್ತೈತಿ, ಪ್ರೆಷರ್ ವಾಶಲ್ಲಿ ವಾಶ್ ಮಾಡ್ಬೇಕಾರೆ ಇಲ್ಲೇನು ರಸ್ಟ್ ಹಿಡ್ದಿರೋದಿದೆಯಲ್ಲ, ಇದೆಲ್ಲ ಗೊತ್ತಾಗ್ತದೆ ನಮಗೆ. ನಾವು ತಗೊಂಡವು ಚೆನ್ನಾಗಿದೆ ಗಾಡಿ ಅಂತ ತಗೊಂಡಾದ್ಮೇಲೆ ನಮಗೆ ಒಂದೊಂದೇ ಕೂಡ ಗೊತ್ತಾಗ್ತೈತೆ. ಅಂದರೆ ಯಾರೋ ಒಬ್ಬರು ಹೊಸ್ದಾಗಿ ತಗೊಂಡು ಹೋಗ್ತೀವಿ ಅಂದಾಗ ಯಾರು ಗೊತ್ತಿರೋರು ಕರ್ಕೊಂಡು ಹೋಗಿ ಗಾಡಿಯವ್ರನ್ನ, ವೆಹಿಕಲ್ನವ್ರನ್ನ. ನೀವು ನೋಡ್ತಿರ್ಬೋದು, ಇದೆಲ್ಲ ನೋಡೋಕೆ ದೂರದಿಂದ ನೋಡೋದಕ್ಕೆ ಯಾವ ಥರ ಕಾಣ್ತಾಯಿದೆ ನೋಡಿ. ನಮಗೂ ಕೂಡ ಅಲ್ಲೆಲ್ಲ ಮಾರ್ಕ್ಗಳಿದ್ದಾವೆ, ಅವಾಗ ಗೊತ್ತಿಲ್ಲ, ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ರು. ನಾವು ಕೂಡ ಈಗ ಸ್ವಲ್ಪ ರಿಪೇರಿನೂ ಬಂದಿತ್ತು, ಗಾಡಿ ತಗೊಂಬಂದಿದ್ವಿ. ಇಂಜಿನ್ ಚೆಕ್ ಮಾಡಬೇಕು. ಇಂಜಿನ್ ಚೆಕ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ತಗೊಳಕ್ಕೆ ಹೋಗ್ಬೇಡಿ. ಗಾಡಿ ಆದಷ್ಟು ಹೊರಗಡೆ ಹೋಗಿ ತಗೊಂಬರ್ತಾರೆ ಅಂದಾಗ ಗೊತ್ತಿರುತ್ತೆ ನೋಡಿ. ಇದೆಲ್ಲ ರೇಡಿಯಮ್ ಇದು. ಇವರೇ ಮಾಡಿದರೆ ಇಲ್ಲಿ ತನಕ ಸೀದಾ ಹಚ್ಚಿದ್ರೆ ರೇಡಿಯಮ್ಮು ಈ ಥರ ಕಾಣುತ್ತೆ. ರೇಡಿಯಮ್ ಮಸ್ತಾಗಿ ಹಿಂಗೆ ಇದೆಲ್ಲ ವಾಶ್ ಮಾಡ್ಬೇಕಾರೆ ನಮಗೆ ಗೊತ್ತಾಗ್ತಾ ಇರೋದು, ಇದು ಗಾಡಿ ರಸ್ಟ್ ಹಿಡ್ದಿದೆ ಅಂತಂದು. ಆದಷ್ಟು ಯಾರೇ ಗಾಡಿ ತಗೊಂಡು ಹೋಗ್ತೀರ ಅಂತಂದು ಹೇಳಿದ್ರೆ ಗೊತ್ತಿರೋರನ್ನ ಕರ್ಕೊಂಡು ಹೋಗ್ಬಿಟ್ಟು ತಗೊಳ್ರಿ.